ನಮಸ್ಕಾರ ಬಂಧುಗಳೇ, ನಾನು ಗಂಗಾಧರ್ ಕರೀಕೆರೆ ಕಲ್ಪತರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಮಸಾಲೆ ಹಣ್ಣಿನ ಗಿಡಗಳು ಲಭ್ಯವೇ? ದೀಕ್ಷಿತ್ ಮತ್ತು ಭರತ್ ಇವರಿಬ್ಬರು ಅಣ್ಣ ತಮ್ಮಂದಿರು ನಮ್ಮ ಜೊತೆಗಿದ್ದಾರೆ. ನಾವೀಗ ಸುಮಾರು 4,000 ರೂಪಾಯಿಯ ಬೆಲೆ ಬಾಳುವಂತಹ ಒಂದಷ್ಟು ನರ್ಸರಿಗಳನ್ನ ಕೊಂಡ್ಕೊಂಡಿದ್ದೀವಿ. ಇದು ಮೇಲಿಂದ ತೆಗೆದಿಡಪ್ಪ ರೋಹನ್, ಇದು ತೆಗೆದುಕೊಂಡಿದ್ದೀವಿ, ಕಾರಲ್ಲಿ ಹಾಕಿದ್ದೀವಿ. ನಾವು ತೆಗೆದುಕೊಂಡಿರೋದ್ರಲ್ಲಿ ಬಹುಮುಖ್ಯವಾಗಿ ಸಕಲೇಶ್ಪುರ ತಳಿಯ ಏಲಕ್ಕಿ ಗಿಡಗಳು ಮತ್ತು ಕಾಫಿ ಗಿಡಗಳು ಮತ್ತು ಕಿತ್ತಳೆ ಗಿಡಗಳು ಮತ್ತು ಅಡಿಕೆ ಗಿಡಗಳು ತೆಗೆದುಕೊಂಡಿದ್ದೀವಿ. ನೋಡಿ, ಇವರು ಗೆಳೆಯರು ನರ್ಸರಿಯನ್ನೇ ನಂಬಿಕೊಂಡು ಕೆಲಸ ಮಾಡ್ತಾ ಇರೋಂತಹ ಇಬ್ಬರು ಯುವಕರನ್ನು ನಾನು ಕಂಡೆ. ಇವತ್ತೆಲ್ಲರೂ ಹುಡುಗರುಗಳು ಸಾಫ್ಟ್ವೇರು, ಹಾರ್ಡ್ವೇರು ಹಾಗೆ ಬೇರೆ ಬೇರೆ ದೇಶಕ್ಕೆ ಹಾರುವಂತಹ ಸಂದರ್ಭದಲ್ಲಿ ಈ ಮಕ್ಕಳು ದೀಕ್ಷಿತ್ ಯಾರು? ದೀಕ್ಷಿತ್ ಆ ಕಡೆ ಹೋಗ್ತಾ ಇದ್ದಾರೆ. ದೀಕ್ಷಿತ್ ಅವರು ಮತ್ತು ಭರತ್ ಇವರಿಬ್ಬರು ಕೂಡ ಇಲ್ಲಿ ನರ್ಸರಿನ ಮಾಡ್ಕೊಂಡಿದ್ದಾರೆ. ಇಲ್ಲಿ ವಿವಿಧ ತಳಿಯ ಅಂದರೆ ಸಿಲೋನಿಂದ ತರಿಸಿದಂತಹ ಒಂದಷ್ಟು ತಳಿಗಳು ಮತ್ತು ಬೇರೆ ಬೇರೆ ದೇಶದಿಂದ ತರಿಸಿದಂತಹ ತಳಿಗಳು. ನೋಡಿ, ಇದು ಏಲಕ್ಕಿಗಳು, ಇವೆಲ್ಲ ನೈಲಾನಿ ಗ್ರೀನ್ ಏಲಕ್ಕಿಗಳು ಮತ್ತು ನಿಂಬೆ ಮತ್ತು ವಿಶೇಷವಾದಂತಹ ಹಲಸು ಮತ್ತು ಇನ್ಯಾವುದು ಬೇರೆ ಬೇರೆ ಈ ಕಡೆ ಇದೆಂಥ ಗಿಡ? ಸಿಲ್ವರ್ ಓಕು. 2 ಲಕ್ಷ ಏಲಕ್ಕಿಯ ಈಗ ಹೊಸದಾಗಿ ತಳಿ ಮಾಡಿದ್ದೀರಾ? ಓಕೆ, ಈ ರೀತಿ ಮಾಡಿದ್ದಾರೆ. 5 ಲಕ್ಷ ಏಲಕ್ಕಿ, ವೆರಿ ಗುಡ್. ಓಕೆ, ಇದರಿಂದ ನೀವು ಇವರೇ ಒಂದೇ ನಿಮಿಷ ಬನ್ನಿ. ಈಗ ಈ ಕೃಷಿಯಲ್ಲಿ ಇದು ಒಂದು ಕೃಷಿನೇ, ನರ್ಸರಿ ಮಾಡೋದು ಕೃಷಿನೇ. ಈ ಕಡೆ ಬನ್ನಿ, ಅಲ್ಲಿ ಸೌಂಡ್ ಬರ್ತಾಯಿದೆ, ಜನ್ರೇಟರ್ ಆನ್ ಮಾಡ್ತಾ ಇದ್ದಾರೆ ದೀಕ್ಷಿತ್ ಅವರು. ಈ ಕೃಷಿನಲ್ಲಿ ನೀವು ಬದುಕು ಕಟ್ಕೊಂಡಿದ್ದೀರಲ್ಲ, ಪರವಾಗಿಲ್ವಾ? ಪರವಾಗಿಲ್ಲ. ಸೊ ನಿಮ್ಮ ಸಂಸಾರ ನಿರ್ವಹಣೆಗೆ, ಸಂಸಾರ ಅಂದರೆ ನೀವು ಹೆಂಡತಿ ಅಂತಲ್ಲ, ತಂದೆ ತಾಯಿ ಅಲ್ಲಲ್ಲ, ಈಗ ನೀವು ಹುಡುಗರಿದ್ದೀರ, ತಂದೆ ತಾಯಿ ಮನೆಯನ್ನು ನಿರ್ವಹಣೆ ಮಾಡೋದಕ್ಕೆ ಇಷ್ಟು ಸಾಕು ಅಂತ ಅನ್ನಿಸ್ತಾ ಇದೆಯಾ? ಸೊ ಯಾವ ವಿಚಾರ ಒಂದು ಮೆಸೇಜನ್ನು ಕೊಡಬೇಕು ಈ ಯೂಟ್ಯೂಬ್ ಮೂಲಕ ಅಂತ ನಾನು ಅಂದರೆ, ಸಾಫ್ಟ್ವೇರು ಹಾರ್ಡ್ವೇರ್ ಅಲ್ಲದೇ, IT BT ಅಲ್ಲದೇ ಕೃಷಿಯಲ್ಲೂ ಕೂಡ ಜೀವನ ಕಾಣ್ಬೋದು ಅನ್ನೋದನ್ನು ನಾನು ಭಾಳ ವರ್ಷದ ನಂತರ ಕಂಡುಕೊಂಡಿದ್ದೀನಿ. ತಾವುಗಳು ಈಗಾಗಲೇ ಕಂಡುಕೊಂಡಿದ್ದೀರ. ತಾವೆಲ್ಲ ನಿಮ್ಗೆ ಎಷ್ಟಪ್ಪ ವಯಸ್ಸು? 26. ಅವ್ರು ದೀಕ್ಷಿತ್ ಎಷ್ಟು? 26. ಓಕೆ, ನೀವು ಅಣ್ಣ ತಮ್ಮಂದಿರಾ? ಓಕೆ. ಸೊ ಕೃಷಿ ನರ್ಸರಿಯಲ್ಲೂ ಬದುಕು ಕಾಣ್ಬೋದು ಅನ್ನೋದನ್ನು ಈ ಒಂದು ಮಕ್ಕಳು ಕಲಿಸಿದ್ದಾರೆ, ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇವ್ರ ಹತ್ರ ನಾನು ತಿಪ್ಟೂರಿನಿಂದ ಸುಮಾರು 128-130 ಕಿಲೋಮೀಟ್ರ್ ದೂರ ಬಂದು ನಾನು ಈ ನರ್ಸರಿಗಳನ್ನು ಕೊಂಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಇನ್ನೊಮ್ಮೆ ಬಂದು ತೊಗೋಬೇಕು ಅಂತೇಳಿ ನಾನು ಆಶಯ ಪಡ್ತಾ ಇದ್ದೀನಿ ಅಂತ ಹೇಳ್ತಾ, ರೈತ ಮಕ್ಕಳು ಅದು ವಿಶೇಷವಾಗಿ ನಮ್ಮ ನಾಡಿನ ಬಹುತೇಕ 70%, 65% ಅಂತೂ ರೈತರೇ. ಅವರೆಲ್ಲರೂ ಇವತ್ತು IT-ನಲ್ಲಿ BT-ನಲ್ಲಿ ಇದ್ದೀರಿ. ನೀವೆಲ್ಲರೂ ಪಾರ್ಟ್ ಟೈಮ್ ರೈತರಾಗಿ ಕೊನೆ ಪಕ್ಷ ಪ್ರಕೃತಿಗೆ ಹತ್ತಿರವಾಗಿ ಬದುಕಿ ಅಂತ ಹೇಳ್ತಾ, ಹಸಿರೇ ನಿಜವಾದ ಮನುಷ್ಯನ ಉಸಿರು ಅಂತ ಹೇಳ್ತಾ, ನಾವೆಲ್ಲ ಮುಂಚೆ ಕಾಡಿನಿಂದ ಬಂದವರು, ಮತ್ತು ಕುರಿ ಮೇಯಿಸ್ಕೊಂಡು ದನ ಮೇಯಿಸ್ಕೊಂಡು ಅನಂತರ ಕೃಷಿಯನ್ನು ಕಂಡುಕೊಂಡು ಬಂದಂತಹ ಮನುಷ್ಯ ಜನಾಂಗ ಇವತ್ತು ಕೃಷಿಯನ್ನು ಮರಿಬಾರ್ದು ಅನ್ನೋ ಹೇಳೋ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಬಂಧುಗಳೇ. ನಾನು ಗಂಗಾಧರ್ ಕರೀಕೆರೆ ಕಲ್ಪತರು ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ, ನೋಡಿ ಹಲಸು, ಕೆಂಪು ಹಲಸಿನ ಗಿಡ, ಇದು ವಿಶೇಷವಾದ ಹಲಸಿಗೆ. ಯಾವ ಊರಿಂದ ಇದು ಹಲಸು? ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ. ಆಮೇಲೆ ಇದನ್ನು ಇದ್ರ ಬಗ್ಗೆ ಹೇಳಿದ್ರಲ್ಲ, ಇದೇನಪ್ಪ ಇದು? ಮ್ಯಾಂಗೋಸ್ಟಿನ್ ಅಂತ. ಓಕೆ, ಆಮೇಲೆ ಈ ಗಿಡದ ಬಗ್ಗೆ ಹೇಳಿದ್ರಿ? ರಾಂಬೂಟ್. ಓಕೆ, ಸೊ ಇದೆಂಥದ್ದು? ನಾಗಪುರ ಆರೆಂಜು. ಓಕೆ, ಇದು ಬೇರ್ ಆ್ಯಪಲ್. ಓಕೆ, ಸರಿ, ಆಯಿತು. ಓಕೆ, ಇಷ್ಟನ್ನು ಹೇಳ್ತಾ ತೆಂಗಿನ ಸಸಿಗಳು ಕೂಡ ಇಟ್ಟಿದ್ದಾರೆ. ವಿಶೇಷವಾಗಿ ನಾನು ತೆಂಗಿನ ನಾಡಿನವನಾಗಿರೋದ್ರಿಂದ ಆ ಕಡೆ ಗಮನ ಹರಿಸ್ತಿಲ್ಲ, ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸಂಪನ್ನಗೊಳಿಸ್ತಾ ಇದ್ದೀನಿ. ನಾನು ಗಂಗಾಧರ್ ಕರೀಕೆರೆ, ನನ್ನ ಜೊತೆ ರೋಹನ್ ಕರೀಕೆರೆ ಕೂಡ ಬಂದಿದ್ದಾನೆ ನನ್ನ ಕಾರನ್ನು ಚಾಲನೆ ಮಾಡಿಕೊಂಡು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಪರಿಸಮಾಪ್ತಿಗೊಳಿಸ್ತೀನಿ. ನಮಸ್ಕಾರ.